Hey guys, welcome back to Dairy Stories. So I know it's been a very long time. ನಂಗೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ ನಾನು ಕಾಲೇಜಲ್ಲಿ ಇರಬೇಕಾದ್ರೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ನನ್ನ ಮಾಸ್ಟರ್ಸ್ ಮುಗೀತು. ನಾವು ಐ ಫೈನಲಿ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಮನೇಲಿದ್ದೀನಿ, ಒಳ್ಳೆ ಮನೆ ಊಟ ತಿನ್ಕೊಂಡು ಆರಾಮಾಗಿದ್ದೀನಿ. ಐ ವಾಸ್ ಜಸ್ಟ್ ಥಿಂಕಿಂಗ್ ಲೈಕ್ ಸುಮಾರು ದಿನ ಆಯಿತು ನಾನು ವಿಡಿಯೋ ಮಾಡಲಿಕ್ಕೆ ಕಂಟೆಂಟ್ ಸಿಗ್ತಿಲ್ಲ ಅಂತೆಲ್ಲ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಈ ವಿಡಿಯೋದು ತಮ್ಮನೇ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ವಾಟ್ ದ ವಿಡಿಯೋ ಇಸ್ ಅಬೌಟ್ ಅಂತ. ಸೊ ಇವಾಗ ತಾನೇ ಅಜ್ಜಿ ತಾತ ಹತ್ರ ಕಾಲ್ ಮಾಡಿ ಮಾತಾಡಿದೆ, ಲೈಕ್ ನಾಳೆ ಅವ್ರನ್ನ ಒಂದು ಸಲ ಹೊರಗೆ ಕರ್ಕೊಂಡು ಹೋಗೋಣ ಅಂತ. ಅವ್ರನ್ನೂ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ನಾನು ಬೆಂಗಳೂರಿಗೆ ಬಂದಮೇಲೆ ನಾನು ಅವ್ರನ್ನ ಮೀಟೇ ಮಾಡೋಕ್ಕಾಗಿಲ್ಲ. ಸೊ ಇಟ್ಸ್ ಆಲ್ಮೋಸ್ಟ್ ಬೀಯಿಂಗ್ 1 month ನಾನು ಬಂದು. ಆ್ಯಂಡ್ ಐ ಥಾಟ್ ವೈ ನಾಟ್ ಸ್ಪೆಂಡ್ 1 day ವಿತ್ ದೆಮ್ ಅಂತ. ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಿ ಒಂದು ಇಡೀ ದಿನ ಅವ್ರ ಜೊತೆ ಕಲಿಯೋಣ ಅಂತ ಅಂದ್ಕೊಂಡೆ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದ್ಯಾಟ್. ಐ ಹೋಪ್ ಯು ಲೈಕ್ ದ ವಿಡಿಯೋ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಪೆಷಲ್ ಆಗಿ ಟೈಮ್ ಮಾಡಿಕೊಂಡು ಅಜ್ಜಿ ತಾತ ಜೊತೆ ಲಾಲ್ಬಾಗಿಗೆ ಬಂದಿದ್ದೀನಿ. ಆ್ಯಂಡ್ ಎಸ್, ಬೆಂಗಳೂರಲ್ಲಿ ಇವಾಗ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಲಾಲ್ಬಾಗಲ್ಲಿ ಫ್ಲವರ್ ಶೋ ಅದೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಇರುತ್ತೆ. ಹಾಗಾಗಿ ಅಜ್ಜಿ ತಾತಗೂ ಸುಮಾರು ವರ್ಷ ಆಗಿತ್ತು ಇದನ್ನೆಲ್ಲ ತೋರಿಸಿ. ಹಾಗೆ ಅವ್ರ ಜೊತೆಗೆ ಬಂದು 1 day ಔಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೆಲ್ಲ ಎಷ್ಟು ಕ್ಲಿಪ್ಸ್ ಆಗುತ್ತೆ ಅದನ್ನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲಾಲ್ಬಾಗ್ ಎಂಟರ್ ಆಗ್ತಿದ್ದಂಗೆ ವಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಗ್ಲಾಸ್ ಹೌಸ್. ಆ್ಯಂಡ್ ಈ ಸಲ ನಡೀತಾ ಇದ್ದಿದ್ದು 220th ಫ್ಲವರ್ ಶೋ ಲಾಲ್ಬಾಗ್ನಲ್ಲಿ. ಸೊ ಅದನ್ನು ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ವಿ ಸ್ಟಾರ್ಟೆಡ್. ಆ್ಯಂಡ್ ಎಂಟ್ರೆನ್ಸಲ್ಲಿನೇ ಸುಮಾರು ಜನ ಮಕ್ಕಳೆಲ್ಲ ಇದ್ದರು. ಅವರೆಲ್ಲ 1 day ಟ್ರಿಪ್ಪಿಗೆ ಅಂತ ಬಂದಿದ್ದರು ಫ್ಲವರ್ ಶೋ ನೋಡೋಕ್ಕೆ. ದೇ ವರ್ ಆಲ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ. ಆ್ಯಂಡ್ ಆ್ಯಸ್ ಯು ಆಲ್ ನೋ, ಪ್ರತಿ ಸಲನೂ ಲಾಲ್ಬಾಗ್ ಫ್ಲವರ್ ಶೋ ಏನಿರುತ್ತೆ ಒಂದು ಥೀಮ್ ಮೇಲೆ ಬೇಸ್ಡ್ ಆಗಿರುತ್ತೆ. ಆ್ಯಂಡ್ ಎವ್ರಿ ಟೈಮ್ ದೆ ಫಾಲೋ ಅ ಥೀಮ್. ಆ್ಯಂಡ್ ಈ ಸಲ ಬಂದು ಥೀಮ್ ಇದ್ದಿದ್ದು ದ ಗ್ಲೋರಿ ಆಫ್ ದ ಗಂಗಾ ಎಂಪೈರ್ ಅಂತ. ಗಂಗಾ ಎಂಪೈರ್ ಬಂದು ವೆಸ್ಟರ್ನ್ ಎಂಪೈರ್ ಆ್ಯಂಡ್ ಈಸ್ಟರ್ನ್ ಎಂಪೈರ್ ಅಂತ ಎರಡಿದೆ. ಅದರಲ್ಲಿ ಕರ್ನಾಟಕನ ಆಳ್ವಿಕೆ ಮಾಡಿದಂಥದ್ದು ವೆಸ್ಟರ್ನ್ ಗಂಗಾ ಡೈನೆಸ್ಟಿ, ವಿಚ್ ಪ್ರೆಸೆಂಟ್ ಡೇ ಪಾರ್ಟ್ಸ್ ಕೋಲಾರ ಆಗಿರ್ಬೋದು, ಬೇಗೂರು ಆಗಿರ್ಬೋದು, ತಲಕಾಡು ಆಗಿರ್ಬೋದು, ಇದೇನೇನಿದೆ ಇದೆಲ್ಲದನ್ನು ಅಬೌಟ್ 6 centuries ತನಕ ಗಂಗಾ ಡೈನೆಸ್ಟಿ ಅವರು ರೂಲ್ ಮಾಡಿದ್ದಾರೆ. ಆ್ಯಂಡ್ ಒಳಗೆ ಎಂಟರ್ ಆಗ್ತಿದ್ದಂಗೆ ಇಟ್ ಗಿವ್ಸ್ ಯು ಅ ವೆರಿ ಡಿಫ್ರೆಂಟ್ ವೈಬ್. ಅಲ್ಲಿ ಪ್ರತಿಯೊಂದು ಮಾಡೆಲ್ ಆಗಿರ್ಬೋದು, ಕೃಷಿಕರು ಅವಾಗಿಂದ ಹೇಗಿತ್ತು, ದೇ ವರ್ ಆಲ್ ಡಿಪೆಂಡೆಂಟ್ ಆನ್ ಫಾರ್ಮಿಂಗ್, ಅದರದ್ದು ರೆಪ್ರೆಸೆಂಟ್ ಮಾಡುವಂಥ ಮಾಡೆಲ್ಸ್. ಆ್ಯಂಡ್ ಅವ್ರು ಚೂಸ್ ಮಾಡಿರೋವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್, ಆ ವೆರೈಟಿ ಆಗಿರ್ಬೋದು, ಆ ವೈಬ್ರೆಂಟ್ ಕಲರ್ಸ್ ಆಗಿರ್ಬೋದು, ಇಟ್ ಜಸ್ಟ್ ಲೈಟನ್ಸ್ ಅಪ್ ಯುವರ್ ಮೂಡ್ ಸೋ ಮಚ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅದೆಲ್ಲ ಎಂಟರ್ ಆಗ್ತಿದ್ದಂಗೆ. ಆ್ಯಂಡ್ ಪ್ರಮುಖ ರಾಜರು ಯಾರ್ಯಾರು ಗಂಗಾ ಡೈನೆಸ್ಟಿಯಿಂದ ಆಳ್ವಿಕೆ ಮಾಡಿದರು ಅವ್ರದ್ದೆಲ್ಲದೊಂದು ಪ್ರತಿಮೆ ಕೂಡ ಅಲ್ಲಿ ಶೋಕೇಸ್ ಮಾಡಿದರು. ನೆಕ್ಸ್ಟ್ ನೋಡೋದಾದರೆ ಮಹಾಮಂತ್ರಿ ಚಾವುಂಡರಾಯ ಅವರು ಕೆತ್ತಿಸಿದಂತಹ ಶ್ರೀ ಗೊಮ್ಮಟೇಶ್ವರ ಅವರ ಮೂರ್ತಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ತಲಕಾಡಲ್ಲಿರುವಂಥ ಟೆಂಪಲ್ಸ್ ಏನಿದೆ ಅದರ ರೆಪ್ಲಿಕಾ ಕೂಡ ನಮಗೆ ಕಾಣಿಸುತ್ತೆ. ಅದರ ಪಕ್ಕದಲ್ಲಿ ಈ ಒಂದು ದೊಡ್ಡ ಮಾಡೆಲ್ ಏನಿದೆ ಇದು ಬಂದು ಪಂಚಲಿಂಗೇಶ್ವರ ಟೆಂಪಲ್ ಬೇಗೂರಲ್ಲಿರುವಂಥದ್ದು. ಆ್ಯಂಡ್ ಗಂಗಾ ಡೈನೆಸ್ಟಿಯಲ್ಲಿರುವಂಥ ರಾಜರು ಆನೆಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಿದ್ರು. ಯಾಕಂದರೆ ಅವ್ರ ಯುದ್ಧ ಟೈಮಲ್ಲೆಲ್ಲ ಗಜಸೇನೆನೇ ಬಳಸ್ತಾ ಇದ್ದಿದ್ದು ಅಂತ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ. ನಾವು ತುಂಬ ಬೆಳಿಗ್ಗೆ ಹೋಗಿದ್ರಿಂದ ಅವರು ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನೆಲ್ಲ ಅಲಂಕಾರ ಮಾಡ್ತಿದ್ದಾರೆ. ಆ್ಯಂಡ್ ಈ ಅಲಂಕಾರ ಮಾಡೋಕ್ಕೆ 6 ಲಕ್ಷ ಫ್ಲವರ್ ಖರ್ಚಾಗಿದೆ ಅಂತೆ. ಒಂದು ಮಾಡೆಲ್ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅದ್ರ ಹಿಂದೆ ಇಷ್ಟು ಜನರ ಪರಿಶ್ರಮ ಇರುತ್ತೆ ಅನ್ನೋದನ್ನು ನಾವು ಇದ್ರ ಮೂಲಕ ನೋಡ್ಬೋದು.
ಫ್ಲವರ್ ಶೋ ಮುಗಿಸ್ಕೊಂಡು ವಿ ಜಸ್ಟ್ ಟುಕ್ ಅ ಸ್ಟ್ರೋಲ್ ಆ್ಯಂಡ್ ಸೋ ಮೆನಿ ಸ್ಟಾಲ್ಸ್ ಇತ್ತು ಅಲ್ಲಿ. ಲೈಕ್ ಇಟ್ ಇನ್ಕ್ಲೂಡೆಡ್ ಎಲ್ಲ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಆಟ ಸಾಮಾನುಗಳಾಗಿರ್ಬೋದು ಆ್ಯಂಡ್ ಸಮ್ ಕುಕ್ಕರಿ ಐಟಮ್ಸ್ ಆಗಿರ್ಬೋದು, ಹೌಸ್ ಡೆಕೋರ್ ಐಟಮ್ಸ್ ಇತ್ತು. ಅದೆಲ್ಲ ಇಟ್ ವಾಸ್ ಮೇಡ್ ಆಫ್ ಟ್ರೈಬಲ್ ವುಡ್. ಸೊ ಅಲ್ಲಿರೋವಂಥ ಜನನು ದೇ ವರ್ ವೆರಿ ಮಚ್ ಎಂಥ್ರಿಲ್ಡ್ ಟು ಸಿ ಆಲ್ ದ್ಯಾಟ್ ಅರೌಂಡ್. ಆ್ಯಂಡ್ ಹಾಗೆ ವಿ ವರ್ ಜಸ್ಟ್ ವಾಕಿಂಗ್ ಬೈ ಸೀಯಿಂಗ್ ಆಲ್ ದ ಸ್ಟಾಲ್ಸ್. ಹಾಗೆ ನೆಕ್ಸ್ಟ್ ಹೋಗಿದ್ದು ನಾವು ಟ್ರೀ ಫಾಸಿಲ್ಸ್ ನೋಡೋಕ್ಕೆ. ಫಾಸಿಲ್ಸ್ ಅಗೇನ್ ಆ್ಯಸ್ ದ ನೇಮ್ ಸೇಸ್, ಅದು ತುಂಬ ವರ್ಷಗಳಿಂದ ಇರುವಂತಹ ಒಂದು ಟ್ರೀಸ್ನ ಅಲ್ಲಿ ಇಟ್ಟಿದ್ರು, ಶೋಕೇಸ್ ಮಾಡಿದರು ಆ್ಯಂಡ್ ಇಟ್ ವಾಸ್ ವೆರಿ ವೆಲ್ ಮೇಂಟೈನ್ಡ್. ಸ್ಟಿಲ್ ಏನೋ ಕನ್ಸ್ಟ್ರಕ್ಟ್ ಏನೋ ಮಾಡ್ತಿದ್ರು ಬಿಕಾಸ್ ದೇ ಹ್ಯಾಡ್ ಟು ಮೇಕ್ ಇಟ್ ಲೈಕ್ ಆ್ಯನ್ ಆಂಫಿ ಥಿಯೇಟರ್ ಸಮಥಿಂಗ್. ಸೊ ಅದೊಂದನ್ನು ನೋಡೋಕ್ಕಾಗಿಲ್ಲ, ಅದು ಬಿಟ್ಟು ಮಿಕ್ಕಿದೆಲ್ಲ ಟ್ರೀಸ್ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಇದ್ದಿದ್ದು ಆಲ್ ಹಳ್ಳಿ ಥೀಮಿಂದು ಒಂದು ಮಾಡೆಲ್ ಶೋಕೇಸ್ ಮಾಡಿದ್ರು. ಹಟ್ಸ್ ಆಗಿರ್ಬೋದು, ಕಾರ್ಟ್ ವೀಲ್ ಏನಿದೆ ಅದಾಗಿರ್ಬೋದು, ಎತ್ತಿನ ಗಾಡಿದು ವೀಲ್ ಅದು, ಮತ್ತು ಅಲ್ಲಿ ಊರ ಮಧ್ಯ ಹೇಗೆ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಒಂದು ಶಿವನ ಲಿಂಗ ಕೂಡ ಇಟ್ಟಿದ್ರು. ಆ್ಯಂಡ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಅಂದರೆ ಪ್ರಾಪರ್ ಹಳ್ಳಿ ಥೀಮ್ ಬೇಸ್ಡ್, ಆಗಿಂದು ಡೈನೆಸ್ಟಿ ಟೈಮಲ್ಲೆಲ್ಲ ಹೇಗಿತ್ತು ಹಳ್ಳಿಗಳು ಹಾಗೆ. ಹಸುಗಳದ್ದು ಮತ್ತು ಮೇಕೆಗಳದ್ದು ಎಲ್ಲದರದ್ದು ಮಾಡೆಲ್ ಕೂಡ ಇಟ್ಟಿದ್ರು. ಆ್ಯಂಡ್ ಎಣ್ಣೆ, ಆಗಿನ ಕಾಲದಲ್ಲಿ ಎಣ್ಣೆ ಹೇಗೆ ತೆಗಿತಿದ್ರು ಅದರದ್ದೊಂದು ಪ್ರಾಸೆಸ್ ಕೂಡ ಶೋಕೇಸ್ ಮಾಡಿದ್ರು. ಆ್ಯಂಡ್ ಇದು ನೋಡ್ಬೋದು ಕೃಷಿ, ಫಾರ್ಮಿಂಗ್ ಆ್ಯಸ್ ಐ ಟೋಲ್ಡ್ ಯು, ಅದು ಕೂಡ ಒಂದು ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ನರ್ಸರಿಗೆ. ಆ್ಯಂಡ್ ಎಸ್, ದಿಸ್ ವಾಸ್ ದ ಲಾಸ್ಟ್ ವಿಸಿಟ್. ಅಜ್ಜಿಗೆ ಒಂದು 2-3 ಗಿಡಗಳನ್ನ ಮನೆಗೆ ತೊಗೊಂಡು ಹೋಗಲೇಬೇಕು ಅಂತ ಇತ್ತು ಬಿಕಾಸ್ ಅವ್ರಿಗೆ ಗಿಡಗಳಂದರೆ ತುಂಬಾ ಇಷ್ಟ. ಆ್ಯಂಡ್ ಸುಮಾರು ಥರದ ಗಿಡಗಳಿತ್ತು. ಆ್ಯಂಡ್ ಜಸ್ಟ್ ಬೀಯಿಂಗ್ ಅರೌಂಡ್ ಗ್ರೀನರಿ ಇಟ್ ಫೀಲ್ಸ್ ಸೋ ನೈಸ್. ಅಲ್ಲಿರೋ ಗಿಡಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ದಿಸ್ ವಾಸ್ ಅಬೌಟ್ ಲಾಲ್ಬಾಗ್ ಗೈಸ್. ಅಂದರೆ ಪ್ರತಿ ಸಲನೂ ಒಂದೊಂದು ಥೀಮ್ನ ತೊಗೊಂಡು ಬಂದು ದೇ ಆಲ್ವೇಸ್ ಬ್ರಿಂಗ್ ಅಪ್ ಸೋ ಮಚ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಎಂಥೂಸಿಯಾಸಮ್ ಇನ್ ಪೀಪಲ್. ಆ್ಯಂಡ್ ಅಜ್ಜಿ ತಾತಾಗೂ ಅಷ್ಟೇ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಅವರು ಸುಮಾರು ವರ್ಷಗಳ ಹಿಂದೆ ಇದನ್ನೆಲ್ಲ ನೋಡ್ತಿತ್ತು. ಆ್ಯಂಡ್ ನನಗೂ ಅಷ್ಟೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇಟ್ ಫೆಲ್ಟ್ ವೆರಿ ನೈಸ್. ಆ್ಯಂಡ್ ಎಸ್, that's all for this video guys. I'll see you in the next one. Until then, bye bye.